ನೈನಿ ಒಂದ್ ನಿಮಿಷ ಯಜಮಾನ್ರೆ. ದೊಡ್ಡಮ್ಮ ದೊಡ್ಡತ್ತೆ ಎಲ್ಲ ಹೋಗ್ತಿದ್ದೀರಾ? ದೊಡ್ಡಮ್ಮ ಅಕ್ಕ ಅಕ್ಕ ದೊಡ್ಡತ್ತೆ ದೊಡ್ಡಮ್ಮಂಗೆ ಅದಕ್ಕೆ ಹೋಗು ಅಂತ ಹೇಳಿದ್ಮೇಲೂ ನೀನ್ ಯಾಕೆ ಅವ್ರನ್ನ ತಡಿತಾ ಇದೀಯಾ? ಈಗ ಇಲ್ಲೇನು ನಡೀತು ಅಂತ ಯಾರಿಗಾದ್ರೂ ಅರ್ಥ ಆಯ್ತಾ? ನನಗೆ ಅರ್ಥ ಆದ್ರೂ ನಿಮಗೆ ಹೇಳಲ್ಲ ಅನ್ಸುತ್ತೆ ಚಿಕ್ಕಪ್ಪ. ಆ, ಇದ್ರಿಂದ ನಿಮ್ಗೇನ್ ಅರ್ಥ ಆಯ್ತು? ಯಾವ್ದ್ರ ಬಗ್ಗೆ? ಏನು ಗೊತ್ತಿಲ್ದಂಗೆ ಏನು ನಡ್ದಿರೋ ತರ ಮಾತಾಡ್ತಿರಲ್ರಿ ನೀವು. ನಮ್ಮ ಅಕ್ಕ ರಿವಾಲ್ವರ್ ತಂದು ನಿಮ್ ಲಲಿತಾ ದೊಡ್ಡಮ್ಮನ ಸಾಯ್ಸಕ್ ನೋಡಿದ್ಲಲ್ಲ, ಯಾಕೆ ಯಾಕೆ ಅಂತ ನನ್ನನ್ನ ಯಾಕೆ ಹೇಳ್ತೀರಾ? ನನಗೇನ್ ಗೊತ್ತು? ಅಲ್ವಾ, ನಿನ್ಗೆ ಏನು ಗೊತ್ತಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ದೆ ನನ್ನ ಹತ್ರ ಬಂದು ಯಾಕೆ ಯಾವಾಗಲೂ ಹೇಳಿದ್ದನ್ನ ಹೇಳ್ತಾ ಇರ್ತೀಯ? ಇಷ್ಟೊತ್ತವರೆಗೂ ನಾನು ಹಾಲಲ್ಲೇ ಇದ್ನಲ್ವೇನೆ, ಕಣ್ಣರೆಲ್ಲ ನೋಡಿದ್ನಲ್ಲ, ಮತ್ತೆ ಅದ್ರ ಬಗ್ಗೆನೇ ಹೇಳೋದು ಬೇಕಾ ಈಗ? ನಿಮಗ್ ಇರಿಟೇಟ್ ಆಗ್ತಿರ್ಬೋದೇನೋ, ಆದ್ರೆ ಮುಖ್ಯವಾದ ಪಾಠನ ಕಲಿಯುವಂತ ಅವಕಾಶನ ನೀವ್ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏನು ಅಂತ ಪಾಠ? ಗಾಯತ್ರಿ ದೇವಿ ಅಂದ್ರೆ ದೇವತೆ ಅನ್ನಲ್ವಾ ನಮ್ಮಕ್ಕ? ಅವ್ರ ಅಕ್ಕ ಲಲಿತಾ ದೇವಿನಂತೂ ಮಹಾನ್ ಭಾವ್ರು, ಒಳ್ಳೆತನಕ್ಕೆ ಇನ್ನೊಂದು ಹೆಸರು ಅಂತ ಚಾನ್ಸ್ ಸಿಕ್ತಾಗೆಲ್ಲ ಹೊಗಳ್ತಾ ಇರ್ಲಿಲ್ವಾ? ಅಂಥದ್ರಲ್ಲಿ ಇವತ್ತವಳಿಗೆ ಏನಾಯ್ತೋ ಏನೋ, ನೇರವಾಗಿ ಅವ್ರನ್ನ ಸಾಯ್ಸಕ್ ಹೊರಟಿದ್ಲು. ಹೌದು, ಅದಕ್ಕೇನ್ ಇವಾಗ? ಇದೇನ್ರಿ ಇಷ್ಟ ಹಗುರವಾಗಿ ಮಾತಾಡ್ತಿದ್ದೀರಾ? ನಮ್ಮ ಅಕ್ಕ ನಿಮ್ ದೊಡ್ಡಮ್ಮನ್ ತಲೆ ಗುರಿ ಇಟ್ಟಿದ್ದು ಹೂವಿನ ಬಾಣದಲ್ಲ ರೀ, ಗನ್ನಲ್ಲಿ. ಗನ್ನಿಂದ ಬುಲೆಟ್ ಫೈರ್ ಆಗಿರೋದು. ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅತ್ತಿಗೆ ಏನ್ ಮಾಡಿದ್ರು ಒಳ್ಳೇದನ್ನೇ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಕೆಟ್ಟೋಗಿರೋ ಕ್ಯಾಸೆಟ್ ತರ ಹೇಳಿದ್ನೇ ಹೇಳ್ತಾ ಇರ್ಬೇಡಿ. ಇದ್ರಿಂದ ಕಲಿಬೇಕಾಗಿರೋದು ಏನು ಅಂತಂದ್ರೆ, ಇವರಷ್ಟೇ ನಂಬಿರೋ ನಿಮ್ಮನ್ನು ಕೂಡ ನಿರ್ಲಕ್ಷ್ಯ ಮಾಡೋದು, ಇಲ್ಲಾಂದ್ರೆ ನಿಮ್ಮನ್ನು ಕೂಡ ಸಾಯಿಸೋದಕ್ಕೇನಾದ್ರೂ ನೋಡಿದ್ರೆ ಆಶ್ಚರ್ಯನೇ ಇಲ್ಲ ಅಂತ ತಿಳ್ಕೊಳ್ಳಿ. ನೀನ್ ಮಾತಾಡ್ತಿರೋದಕ್ಕೆ ಅರ್ಥ ಇದ್ದಿದ್ರೆ ಅದಕ್ಕೇನಾದ್ರೂ ಉತ್ತರ ಕೊಡ್ಬೋದಿತ್ತು. ಆದ್ರೆ ತಲೆ ಕೆಟ್ಟೋಳ್ ಥರ ಮಾತಾಡಿದ್ರೆ ಏನ್ ಹೇಳ್ಬೇಕು? ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿ. ಸುಮ್ಮನಿರ್ತೇನೆ ಈಗ. ನಮ್ದವ್ರಿಗೆ ನೈನಿ ಅದಕ್ಕೆ ಅವ್ರ ಪ್ರಾಣನೇ ಕೊಡ್ತಾರೆ ಹೊರತು ಪ್ರಾಣ ತೆಗಿಯಲ್ಲ. ದೊಡ್ಡಮ್ಮನ ವಿಷಯದಲ್ಲಿ ನಡಿಬಾರದೇನೋ ನಡೆದಿದೆ ಅನ್ಸುತ್ತೆ, ಅದಕ್ಕೆ ಅಷ್ಟು ವೈಲ್ಡ್ ಆಗಿ ರಿಯಾಕ್ಟ್ ಆಗಿರ್ಬೇಕು. ನಿನಗೂ ಎಷ್ಟೊಂದ್ಸಲ ವಾರ್ನ್ ಮಾಡಿದ್ದಾರೆ, ಮರ್ತೋದ್ಯಾ? ಅದೇಗ್ರಿ ಮರಿತೀನಿ. ನನ್ನನ್ನು ರಿವಾಲ್ವರ್ ಇಂದ ಶೂಟ್ ಮಾಡಕ್ ನೋಡಿ ಕರುಣೆ ತೋರಿಸಿ ಸುಮ್ನಾದ್ಲಲ್ಲ. ಇವಾಗ ಕೂಡ ಹಾಗೆ ಆಗಿದೆಯೇನೋ? ದಿ ಗ್ರೇಟ್ ಲಲಿತಾ ದೇವಿಯವ್ರ ಮೇಲೆ ನಮ್ಮ ಅಕ್ಕ ದಯ ತೋರ್ಸೋದಂದ್ರೆ ಏನ್ರಿ? ಓವರ್ ಅನ್ಸಲ್ವಾ? ಏನೋ ಓವರ್ ಆಗಿ ಆಗಿರೋದಕ್ಕೇನೆ ಯಾರು ಅಡ್ಡ ಬರಬೇಡಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ರು ಅದಕ್ಕೆ. ಅದೇನೇ ಇದ್ರು ದೊಡ್ಡಮ್ಮ ಬದುಕಿದ್ರು. ಅಂದ್ರೆ ಅವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ನಿಮ್ಮ ಅತ್ತಿಗೆ ನ್ಯಾಯವಾಗಿ ಪ್ರಾಣ ತೆಗೆಯಕ್ ನೋಡಿದ್ಲು ಅಂತ ಒಪ್ಕೋತಾ ಇದ್ದೀರಾ? ನಿನಗೆ ಬುದ್ಧಿ ಇಲ್ದಿರೋ ಕಾರಣಕ್ಕೆ ಸರಿಯಾಗಿ ಯೋಚನೆ ಮಾಡದೆ ಆರೋಪ ಹೊರಿಸ್ತೀಯ. ದೊಡ್ಡಮ್ಮನ ಹತ್ರ ಹೋಗಿ ನೈನಿ ಅದಕ್ಕೆ ಏನು ಮಾತಾಡಿದ್ರು ಅಂತ ಕೇಳಿಸ್ಕೊಂಡ್ಯಾ? ಕೇಳಿಸಿದ್ರೆ ತಾನೆ. ಅಲ್ಲೇ ಇದೆ ಲಾಜಿಕ್. ಅದನ್ನು ತಿಳ್ಕೊಂಡ್ರೆ ಇಷ್ಟು ಕಷ್ಟಪಟ್ಟು ನಾನು ನೀನು ತಲೆಗೆ ಹುಳ ಬಿಟ್ಕೊಂಡು ಡಿಸ್ಕಸ್ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಾನು ನಿನ್ನ ಮುಂದೆ ಇಟ್ಟಿದ್ದು ಕೇವಲ ಮಾರಣಯುದ್ಧ ಅಲ್ಲ ನೈನಿ,
ನಮ್ಮ ಮನೆ ಮಾನ ಮರ್ಯಾದೆ ಕೂಡ. ಏನಾಯ್ತು ಯಜಮಾನ್ರೆ? ದೊಡ್ಡಮ್ಮನಿಗೆ ಏನೂ ಆಗದೆ ಇರೋದ್ರಿಂದಲೇ ನಾವಿನ್ನು ಮನಃಶಾಂತಿಯಾಗಿರೋದು. ಆ ಥರ ಬಿದ್ದು ನೀನು ಟ್ರಿಗರ್ ಪ್ರೆಸ್ ಮಾಡಿದರೆ ಒಂದು ಬುಲೆಟ್ಗಲ್ದೇ ಇದ್ರು 2ನೇ ಬುಲೆಟ್ಗಾದ್ರೂ ಪ್ರಾಣ ಹೋಗ್ತಿತ್ತು ವಿಶಾಲ್. ಈ ವಿಷಯನ ಮಾತಾಡಿಕೊಂಡಷ್ಟು ಈಸಿಯಾಗಿ ನಾವು ಮಾಡೋದಕ್ಕಾಗಲ್ವಲ್ಲ. ಹಾಗಂತ ರಿವಾಲ್ವರ್ ತಗೊಂಡು ಬಂದು ನೈನಿನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ಕೋತಿದ್ಯಾ? ಹಾಗಲ್ಲ ಅದಕ್ಕೆ. ದೊಡ್ಡಮ್ಮನ ಪ್ರಾಣಕ್ಕೆ ಏನಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಈ ನ್ಯೂಸು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗ್ತಾ ಇತ್ತು, ನಮ್ಮ ಕಂಪನಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇತ್ತು. ನೀನ್ ಯಾಕೇನು ಮಾತಾಡ್ತಿಲ್ಲ ನೈನಿ? ನೀನ್ ಯಾಕೆ ನಂಗೆ ಪ್ರಶ್ನೆ ಮಾಡ್ಲಿಲ್ಲ ಅಕ್ಕ? ಇರುವೆ ಕಚ್ಚಿದ್ರು ಅಯ್ಯೋ ಪಾಪ ಅದನ್ನ ತೊಳಿಯಕ್ ಹೋಗಿದ್ನೇನೋ, ಅದಕ್ಕೆ ಅದ್ ನನ್ ಕಚ್ಚಕ್ ಬಂತೇನೋ ಅಂತ ದಯೆ ತೋರ್ಸೋ ನೀನು. ಯಾವಾಗ್ಲೂ ಆರಾಧ್ಸೋ ಗಾಯತ್ರಿ ಅತ್ತೆ ಅವ್ರ ಅಕ್ಕನ ಶೂಟ್ ಮಾಡಕ್ ನೀನ್ ಹೋಗಿದ್ಯಾ ಅಂತಂದ್ರೆ ಅವ್ರು ಖಂಡಿತವಾಗ್ಲೂ ಏನೋ ಒಂದ್ ಮಾಡಿರ್ತಾರೆ. ದೊಡ್ಡಮ್ಮ ಗೊತ್ತಿದ್ದು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಅವ್ರ ಬಗ್ಗೆ ನಿಮಗೂ ಗೊತ್ತಲ್ವ? ನನಗೆ ಗೊತ್ತಾಗಿದ್ದು ನಿಮಗೆ ಗೊತ್ತಾಗಬೇಕು ಅಂತಿಲ್ಲ ಅಲ್ವಾ ಯಜಮಾನ್ರೆ? ಅದೇನು ಅಂತ ನಮ್ಮ ಜೊತೆ ಹಂಚ್ಕೊಂಡೇನಿ. ನೀನು ಮಾಡೋ ಕೆಲಸ ಕರೆಕ್ಟಾ ಅಲ್ವಾ ಅಂತ ನಾವು ಡಿಸೈಡ್ ಮಾಡೋಕ್ಕಾಗೋದು. ಕರೆಕ್ಟೇ ವಿಶಾಲ್. ಅದಕ್ಕೆ ನಾನು ಈ ರೀಸನ್ ಹೇಳಿಲ್ಲ. ಹೇಳಲ್ಲ. ಹೌದು, ಹೇಳಲ್ಲ ಅಂದ್ರೆ ಹೇಳಲ್ಲ. ನೈನಿ, ನೀನ್ ಹೇಳ್ಬೇಕು ಅಂತ ಅನ್ಕೊಂಡ್ರು ಸರಿ, ನಾನೇ ನಿನಗೆ ಹೇಳ್ಬೇಡ ಅಂತಿದ್ದೀನಿ. ಯಾಕದಕ್ಕೆ ನೀವೇ ಅಡ್ಡ ಬರ್ತಿದ್ದೀರಾ? ಮ್ಯಾಟ ಗೊತ್ತಾದ್ರೆ ಅಲ್ವಾ ಯಾರೇ ಆದರೂ ಪ್ರೋತ್ಸಾಹ ಮಾಡೋದಾಗ್ಲಿ ಅಥವಾ ತಡೆಯೋದಾಗ್ಲಿ ಮಾಡೋದು. ಗೊತ್ತಾದ್ರೆ ನಂಬಲ್ಲ ಯಜಮಾನ್ರೆ. ಯಾಕೆ ನಂಬಲ್ಲ? ನಂಬೋದಕ್ಕಾಗಲ್ಲ. ನೀನು ಹೇಳಿದ್ರೆ ಯಾಕೆ ನಂಬಲ್ಲ ನೈನಿ? ಅವಳು ಹೇಳ್ಬಾರ್ದು ಅಂತ ತಾನೆ ಸೈಲೆಂಟ್ ಆಗಿರೋದು. ನೀನ್ ಗನ್ ತಗೊಂಡ್ ಬಂದಿದ್ದಕ್ಕೆ ಅವಳು ಟೆನ್ಷನ್ ಮಾಡ್ಕೊಂಡು ನಿನಗೆ ಕ್ಲಾರಿಟಿ ಕೊಡ್ಬೇಕಾ ವಿಶಾಲ್? ಅದಕ್ಕೆ ನಾನು ಹೆದರಿಸ್ತಾ ಇಲ್ಲ. ನಮ್ ನೈನಿ ಏನ್ ಹೆದರ್ಕೊಳ್ಳಲ್ಲ. ಅದಕ್ಕೆ ಆನ್ಸರ್ ತಿಳ್ಕೊಡೋದಕ್ಕೆ ಬಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಥರ ಇದೆ. ನೀನ್ ಹಾಗೆ ಹೇಳ್ತಿದ್ಯಾ ಅಷ್ಟೇ. ಹೆಂಡತಿ ಗಂಡನ ಹತ್ರ ಹೇಳಕ್ ಆಗ್ತಿಲ್ಲ ಅಂತಂದ್ರೆ ಏನೋ ಸೀಕ್ರೆಟ್ ಇದೆ ಅಂತಾನೆ ಅರ್ಥ ಅಲ್ವಾ? ಮನೆ ಗುಟ್ಟನ್ನ 3ನೇವ್ರಿಗೆ ಗೊತ್ತಾಗದೇ ಇರೋ ಥರ ಕಾಪಾಡ್ಕೋತಾಳೆ ಅಂತ ತಾನೇ? ನನಗೆ ಹೇಳೋದಕ್ಕೂ ಯೋಚನೆ ಮಾಡ್ತಾ ಇದೀಯ ನಾನಿ? ನಿಮಗೆ ಹೇಳಿದ್ರು ನಂಬೋದಕ್ಕೆ ಟೈಮ್ ಹಿಡಿಯುತ್ತೆ ಯಜಮಾನ್ರೆ. ಅಂಥದ್ರಲ್ಲಿ ನಿಮಗೆ ಹೇಳಿ ನಿಮ್ಮ ಮನ್ಸು ಕೆಡ್ಸೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದರೆ ಮೋಸ್ಟ್ಲಿ ಅದು ನನಗೆ ಸಂಬಂಧಪಟ್ಟಿರೋ ವಿಷಯನೇ ಅನ್ಸುತ್ತೆ. ಹೆಚ್ಚು ಕಡಿಮೆ ಹಾಗೆ ಅನ್ಕೊಳ್ಳಿ. ಆದರೆ ಯೋಚನೆ ಮಾಡಬೇಡಿ. ನಾನು ಏನೇ ಮಾಡಿದ್ರೂ ಒಳ್ಳೇದೇ ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ಮೇಲೆ ಈ ವಿಷಯದ ಬಗ್ಗೆ ಸ್ವಲ್ಪ ದಿನದವರೆಗೂ ನನ್ನನ್ನು ಏನು ಕೇಳಬೇಡಿ. ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಸಿಗುತ್ತೆ. ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ಪಾಸಿಟಿವ್ ಆಗಿ ತಗೋಬೇಕು ವಿಶಾಲ್. ಅಯ್ಯೋ, ತುಂಬಾನೇ ಭಾರ ಇದೆ. ನನ್ನ ಕೈಲಿ ಎತ್ತಕ್ಕಾಗಲ್ಲ. ಆದ್ರೆ ನೀನ್ ಹುಷಾರಾಗಿಟ್ಕೋ ನೈನಿ, ನಿನ್ಗೆ ಬೇಕಾಗ್ಬೋದು. ಅಕ್ಕ ಯಾವಾಗ ಬಂದೆ ಹೇಳೇ ಇಲ್ಲ? ಡಂಗೂರ ಸಾರ್ ಬೇಕಿತ್ತ ಹೇಗೆ? ಅದಲ್ವೇ ಸುಮ್ಮಿ, ಹೇಳ್ದೆ ಕೇಳ್ದೆ ಹೋಗಿದ್ದತ್ತಿಗೆ ವಾಪಸ್ ಬಂದಿದ್ದನ್ನು ಹೇಳಲಿಲ್ವಲ್ಲ ಅಂತ ಹೇಳ್ತಿರೋದು. ಬೆಳಗಿನ ಜಾವ 4 ಗಂಟೆಗೆ ಬಂದೆ. ಕಳ್ರ ತರ ಮನೆಗೆ ಬಂದಿದ್ದೀರಲ್ಲ ಅತ್ತೆ. ಶಟ್ ಅಪ್. ಫೀಲ್ ಮಾಡ್ಕೋಬಿಡಿ. ಆ ಟೈಮಲ್ಲಿ ಯಾಕೆ ಬಂದ್ರಿ? ಬರ್ಬೇಕಾದ್ರೆ ಒಂದು ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ? ಅಯ್ಯೋ, ಮಾಮ್ ಮನೆಗೆ ಬಂದಿದ್ದಾರೆ ಅಂತ ಖುಷಿ ಪಡೋದು ಬಿಟ್ಟು ಅನುಮಾನನೇ ಜಾಸ್ತಿ ಇದೆ ನಿಮಗೆ. ಇಲ್ದೇ ಇದ್ರೇನೆ ಖುಷಿ ಆದ್ರೆ ಬಂದಿದ್ದಕ್ಕೆ ಹೇಗ್ರಿ ಖುಷಿ ಆಗತ್ತೆ? ಅತ್ತೆ ಬರ್ಬೇಕಿತ್ತಕ್ಕ. 10 ದಿನ ಕಾಣಿಸ್ಲಿಲ್ಲ ಅಂತಾನೆ ಭಯ ಪಟ್ಕೊಂಡಿದ್ವಿ. ರೂಪ ಬದಲಾಯಿಸ್ಕೊಂಡಿರೋರು ಮತ್ತೆ ಕಾಣೆ ಆಗೋದು ಅಂದ್ರೇನು? ನನಗನ್ಬೇಕು ಅಂತ ಮೊದಲೇ ಪ್ರಿಪೇರ್ ಆದಂಗಿದೆ. ನಿಮ್ ಬಗ್ಗೆ ಇನ್ನೂ ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಯಾರು ಏನು ಅಂದಿಲ್ವಲ್ಲ ಅಂತ ನೀವು ಸಂತೋಷ ಪಡಿ. ನಾನಿ, ಮಾಮ್ ಏನು ಮಾಡಿದ್ರು ಅಂತ ಹಾಗೆ ಮಾತಾಡ್ತಾ ಇದೀಯಾ? ಮೇಕಪ್ ತೆಗ್ದಿದ್ದಾರೆ ಯಜಮಾನ್ರೆ. ಅದಕ್ಕೆ ಮೇಕಪ್ ತೆಗೆಯೋದು ಅಂದ್ರೇನು?
ಅಂದ್ರೆ ಇವಾಗ ನ್ಯಾಚುರಲ್ ಬ್ಯೂಟಿ ಅನ್ಕೋಬೇಕಾ? ನೋಡಕ್ ಮುಖ ಚೆನ್ನಾಗೇ ಇದೆಯಲ್ಲ. ಮುಟ್ ನೋಡ್ಬೋದಾ ನಿಮ್ ಸಹಜ ಸೌಂದರ್ಯನ? ಡೋಂಟ್ ಟಚ್ ಮೀ. ಯಾವಾಗ್ಲೂ ಇದೊಂದ್ ಹೇಳ್ತಿರ್ತೀರಾ. ಮಾಮ್, ಈ 2 ದಿನ ಯಾರಿಗೂ ಹೇಳ್ದಾನೆ ಎಲ್ಗೆ ಹೋಗಿದ್ರಿ? ಅಯ್ಯೋ, ಮಾಮ್ಗೆ ಬಿಸ್ನೆಸ್ ಕೆಲಸ ತುಂಬಾ ಇರುತ್ತೋ ಅಲ್ವಾ, ಅದನ್ನ ನೋಡಿ ನಾವು ಕಲಿಬೇಕು. ಹಾಳಾಗಿ ಹೋಗ್ತಾರೆ ಬಾಬಾ. ಅಂದ್ರೆ ಕಾಪಿ ಮಾಡಿದ್ರೆ ಇವ್ರು ಅವ್ರ ಥರ, ಅವ್ರು ಇವ್ರ ಥರ ಆಗೋಗಿ ಯಾರೂ ಇಲ್ದಿರೋ ಹಾಗಾಗುತ್ತೆ. ಅಂದ್ರೆ ನಿಮ್ಮಮ್ಮಂಗಾಗ್ಲೇ ಅರ್ಥ ಆಗಿರುತ್ತೆ. ನೈನಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ ಅಂತನಾ? ಚೆನ್ನಾಗಿ ಕೇಳಿದ್ರಿ ಅಮ್ಮೋರೆ. ಇದು ನಿಮ್ಮನೆ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಅಷ್ಟು ಸಮಯ ಇಲ್ಲ ಬಿಡು. ಬಿಸ್ನೆಸ್ ಕೆಲಸ ತುಂಬಾ ಇದೆ. ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು ಅಂತ ಬಂದೆ. ಇದೇನ್ ದೊಡ್ಡಕ್ಕ, ಈಗ ತಾನೇ ಮನೆಗೆ ಬಂದವ್ರಂಗೆ ಮಾತಾಡ್ತಿದ್ದೀರಾ? ಈಗ್ಲೇ ಅಲ್ವಾ ಪಾವನಮೂರ್ತಿ ನಾನು ಬಂದಿದ್ದು? ಆ ಮಾಮ್, ನೀವು ಸಿಗಾಕೋತಿದ್ದೀರಾ. ನೆನ್ನೆ ಮೊನ್ನೆ ಮನೇಲೇ ಇದ್ರಲ್ವಾ? ಯಾರ ಮನೇಲಿ? ಈ ಮನೇಲೆ ದೊಡ್ಡತ್ತೆ. ನಿಮ್ಮನೇಲಿ ಇದ್ದಿದ್ರೆ ನಾವ್ಯಾಕೆ ಕೇಳ್ತಿದ್ವಿ? ನಾನಿಲ್ಲಿಗೆ ಬಂದಿದ್ದೆ ಇವಾಗ. ದೊಡ್ಡಮ್ಮ, ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ. 2 ದಿನ ಇಲ್ಲೇ ಇದ್ರಿ ಅಲ್ವಾ? ನಾನಾ? ನೆನೆ ನೈನಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ ತಕ್ಷಣ ನೀವು ಹೊರಟೋಗ್ಬಿಟ್ರಿ. ನೈನಿ ನನ್ ಮೇಲೆ ಕೋಪ ಮಾಡ್ಕೊಂಡ್ಲಾ? ಅದೀ ಜನ್ಮದಲ್ಲಿ ಆಗೋಂಥ ಕೆಲ್ಸನಾ? ಯಾಕಂದ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ವಿಚಿತ್ರ ಅನ್ನಿಸ್ತದೆ ಅತ್ಗೆ. ನಿಮ್ಮನ್ನ ರಿವಾಲ್ವರ್ ಇಂದ ನೈನೇ ಶೂಟ್ ಮಾಡಿದ್ಲು ಅಂತ ಕೂಡ ಹೇಳಿದ್ರು. ಕನ್ಸ್ ಬಿತ್ತಾ ಹೇಗೆ? ದೊಡ್ಡಮ್ಮ, 1 ನಿಮಿಷ. ನಿಮ್ಮ ಕೈಯಲ್ಲಿ ಬ್ಯಾಂಡೇಜ್ ಇರ್ಬೇಕಲ್ಲ? ಬ್ಯಾಂಡೇಜಾ? ನೀವು ಮಲೇಷ್ಯಾಕ್ಕೆ ಹೋದಾಗ ಜಾರ್ ಬಿದ್ದು ಕೈ ಫ್ರ್ಯಾಕ್ಚರ್ ಆಗಿತ್ತು ಅಂದ್ರಲ್ಲ? 1 ತಿಂಗಳಿಂದ ನಾನು ಇಂಡಿಯಾದಲ್ಲೇ ಇದ್ದೀನಿ ವಿಕ್ರಾಂತ್. ನೈನಿ, ಅದೆಲ್ಲ ಭ್ರಮೆನಾ? ಯಾವ್ದು ನಿಜನೋ ಯಾವ್ದು ಸುಳ್ಳೋ ತಿಳ್ಕೊಳ್ಳೋ ಅಷ್ಟರಲ್ಲಿ ನಡಿಬೇಕಾಗಿರೋದು ನಡೆದೋಗಿರುತ್ತೆ ಅಕ್ಕ. ಅದಕ್ಕೆ ಹುಷಾರಾಗಿರ್ಬೇಕು ಅಂತಿರೋದು. ಏನು ದೊಡ್ಡಕ್ಕ ನೋಡಿದ್ರೆ ನಿನ್ನೆ ಮೊನ್ನೆ ಅವ್ರ ಮನೆಗೆ ಬಂದಿಲ್ಲ ಅಂತ ಇದ್ದಾರೆ, ಇವಾಗೆ ಬಂದಿರೋದು ಅಂತ ಇದ್ದಾರೆ. ಇಲ್ಲೆಲ್ಲ ನಡೀತಾ ಇರೋದು ನೋಡ್ತಾ ಇದ್ರೆ ಅಯ್ಯಪ್ಪ ಎದೆ ಡಮ್ಮಂದು ಹೋಗ್ಬಿಡುತ್ತೆ. ಎಲ್ಲ ಒಂದು ರೀತಿ ಮಿರಾಕಲ್ ಅನಿಸ್ತಿದೆ ಮಾವ. ಹೌದು, ಇವ್ರು ಯಾರು ಅಂತ ಹೇಳಲೇ ಇಲ್ಲ. ನಮ್ಮ ತಿಲೋತ್ತಮತ್ತೆ ಅಮ್ಮೋರೆ ಗುರ್ತಿಡಿಲಿಲ್ವಾ? ಗುರ್ತು ಹಿಡಿಯೋ ಥರ ಇದ್ದಾಳ ಇವಳು? ಅವಳೇನಾ ಅಂತ. ಅದ್ರಲ್ಲಿ ಡೌಟ್ ಏನಿಲ್ಲ ದೊಡ್ಡಮ್ಮ. ಸರ್ಪದ್ವೀಪಕ್ಕೆ ಹೋಗಿ ವಾಪಸ್ ಬಂದ್ಮೇಲೆ ಹೀಗಾಗೋಗಿದ್ದಾರೆ. ಮಾಮ್ ಕೈ ಕೂಡ ಏಟಾಗಿದೆ ಪಾಪ. ಏನಾಯ್ತು? ಚಿಕ್ಕ ತೊಂದರೆ ಆಗಿದೆ ಅಕ್ಕ. ಆ ಗ್ಲೌಸ್ ತೆಗೆದು ನೋಡಿದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಆದ್ರೆ ಇವ್ರು ಒಪ್ಕೊಳ್ತಾ ಇಲ್ಲ ಅತ್ತೆ.
1 kg ಬಂಗಾರ ಇದ್ರೂ ಸರಿ, ಇಷ್ಟು ಹುಷಾರಾಗಿ ಮುಚ್ಚಿಡಲ್ಲ. ತಿಲೋತ್ತಮ ಅತ್ತೆ ಮಾತ್ರ ಈ ಕೈ ಗ್ಲೌಸ್ ಮಾತ್ರ ಹೀಗೆ ಇರ್ಬೇಕು ಅಂತ ಹಠ ಹಿಡ್ದಿದ್ದಾರೆ. ಐಸಿ ತುಂಬಾ ವಿಶೇಷನೇ ಇರುತ್ತೆ ಅನ್ಸತ್ತೆ. ಅಂಥದ್ದೇನೂ ಇಲ್ಲ ಅಕ್ಕ. ಗಾಯ ಒಣಗೋದಿಕ್ಕೆ ಇನ್ನೂ 1-2 ವಾರ ಬೇಕು ಅಂತ ಹೇಳಿದ್ದಾರೆ. ಎಲ್ರ ದೃಷ್ಟಿ ಇದ್ರ ಮೇಲೆ ಬೀಳಬಾರ್ದು ಅಂತ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಳ್ಳೇದು. ಸರ್ಪದ್ವೀಪಕ್ಕೆ ಹೋಗಿ ಜೀವಂತವಾಗಿ ಬಂದ್ಮೇಲೆ ಮನೇಲಿ ಅಮ್ಮನವ್ರ ಪೂಜೆ ಮಾಡಬೇಕು. ಮಾಡಿದ್ರಾ? ಆ ತರ ಯಾವ ಪೂಜೆನೂ ಮಾಡಿಲ್ಲ ಅತ್ತೆ. ಗಣಗಣ ಅಂತ ಗಂಟೆ ಬಾರಿಸಿ ಪ್ರಸಾದ ತಿಂದ್ವಿ ಅಷ್ಟೇ. ಗಂಟೆ ಅಂದ ತಕ್ಷಣ ನೆನ್ಪಾಯ್ತು, ಗಂಟೆ ಅಮ್ಮ ಕೂಡ ಮನೆಗೆ ಬಂದಿದ್ರು. ಹಾಸಿನಿ, ಅನಾವಶ್ಯಕ ವಿಷಯಗಳನ್ನ ಅಕ್ಕನ್ಗೆ ಹೇಳಿ ಅವ್ರ ತಲೆನೂ ಯಾಕೆ ತಿಂತಾ ಇದೀಯಾ? ಇಂಥದನ್ನೆಲ್ಲ ದೊಡ್ಡತ್ಗೆ ಹೇಳ್ಬೇಕು. ಮಾಟ್ಗಾತಿ ಮನೆಗ್ ಬಂದು ಗಾಯತ್ರಿ ಅತ್ಗೆ ಆತ್ಮನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸರಿ ಅಂತ ನಾವು ತಲೆ ಆಡಿಸ್ಬೇಕಾ? ಆತ್ಮನ ಹಿಡಿಬೇಕಂತ ಮಾಟುಗಾತಿ ಬಂದಿದ್ಲಾ? ಹೌದು ಅಮ್ಮೋರೆ, ಅವಳ ಹೆಸರು ಗಂಟೆ ಅಮ್ಮ. ವಾಮ ಪೂಜೆ ಮಾಡೋಂಥವ್ರನ್ನೆಲ್ಲ ನೀವು ಮನೆಯೊಳಗೆ ಅದು ಹೇಗೆ ಬಿಟ್ಕೊಂಡ್ರಿ? ದೊಡ್ಡಮ್ಮ, ಅವರು ನಿಮಗೆ ಗೊತ್ತಾ? 2-3 ಮರ್ಡರ್ ವಿಷಯದಲ್ಲಿ ಅವಳು ಸಿಕ್ಕಾಕೊಂಡಿದ್ದಾಳೆ ವಿಶಾಲ್. ಅಂಡರ್ಸ್ಟ್ಯಾಂಡ್? ಅಪರಾಧಿ ಸ್ಥಾನದಲ್ಲಿರೋ ಮಾಟುಗಾತಿಗ ನಾವು ಗೌರವ ಕೊಟ್ಟಿದ್ದು. ನೆಕ್ಸ್ಟ್ ಟೈಮ್ ಬಂದ್ರೆ ಅವ್ರ ಗಂಟೆನೆ ತಗೊಂಡು ಅವ್ರ ತಲೆಗೆ ಬಾರಿಸ್ತೀನಿ. ಗಾಯತ್ರಿ ಅಕ್ಕನ ಆತ್ಮ ಹಿಡ್ಕೋಬೇಕು ಅಂತ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ತೀರಾ ಹೇಳಿ? ತಿಲೋತ್ತಮ್ಮ, ಹಿಡ್ಕೊಂಡೇನ್ ಮಾಡ್ತೀಯಾ? ಅಂದ್ರೆ ಅಕ್ಕ, ಅದು ಆತ್ಮ ವಿಮೋಚನೆ ಆಗ್ಬೇಕಲ್ವಾ?